ಸರ್ ಇನ್ನು ಗಿಲ್ಲಿ ಅವ್ರ ವಿಚಾರಕ್ಕೆ ಬರೋದಾದ್ರೆ ಅವರು ವಿನ್ನರ್ ಆಗಿದ್ದಾರೆ. ಫುಲ್ ಟ್ರೆಂಡಿಂಗಲ್ಲಿ ಅವರು ಕೂಡ ಇರುವಂಥದ್ದು. ಎಲ್ಲಿ ನೋಡಿದ್ರು ಗಿಲ್ಲಿದೆ ಕ್ರೇಜು. ಸೊ ಜೊತೆಗೆ ಪೊಲೀಸ್ ಎಷ್ಟು ಟೈಟ್ ಸೆಕ್ಯೂರಿಟಿ ಕೊಡ್ತಿದ್ದಾರೆ ಅಂತಂದ್ರೆ ಲೈಕ್ ಎಲ್ಲೂ ಅಕ್ಕಪಕ್ಕನೂ ಬಿಡದೆ ಅವ್ರನ್ನ ಕರ್ಕೊಂಡು ಹೋಗ್ತಿದ್ದಾರೆ ಪೊಲೀಸು. ಯಾವುದೇ ರೀತಿ ತೊಂದರೆ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ. ಸೊ ಆ ಮಟ್ಟಿಗಿನ ಕ್ರೇಜ್ ಗಿಲ್ಲಿ ಅವ್ರಿಗೆ. ಸೊ ಅದನ್ನ ನೋಡಿದಾಗ ಏನು ಅನ್ನಿಸ್ತು ನಿಮಗೆ? ಮೇಡಮ್ ಆ ಕ್ರೇಜ್ ನೋಡಿದಾಗ ಭಾಳ ಖುಷಿಯಾಗುತ್ತೆ. ಯಾಕಂದರೆ ಗಿಲ್ಲಿ ಮನೆ ಒಳಗಡೆಗೆ ಏನು ಇದ್ರಲ್ಲ, ಅಲ್ಲಿ ಯಾವುದು ಸ್ಕ್ರಿಪ್ಟೆಡ್ ಎಲ್ಲ ಏನೆಲ್ಲ ತುಂಬ ಒರಿಜಿನಲ್ಲು, ಎಲ್ಲರೂ ಎಂಟರ್ಟೈನ್ಮೆಂಟ್ ಮಾಡ್ತಾಯಿದ್ದ. ಸಾಕಷ್ಟು ಒಂಥರ ಆಟ್ಲಿ ತುಂಬ ಒಳ್ಳೆ ಮನುಷ್ಯ ಗಿಲ್ಲಿ. ಇವತ್ತಿನ ದಿನ ಅವರು ವಿನ್ ಆಗಿರೋದಕ್ಕೆ ನಾನೇ ಗೆದ್ದಷ್ಟು ಖುಷಿ ಆಗ್ತಾಯಿದೆ. ಯಾಕಂದರೆ ಬಿಗ್ ಬಾಸ್ ವಿನ್ನರ್ ಗಿಲ್ಲಿಗೆ ಆ ಜನಗಳ ಪ್ರೀತಿ ತೋರಿಸೋಂಥ ಪ್ರೀತಿ ಎಷ್ಟಿದೆ ಅಂತಂದರೆ, ಆ ಟೈಟು ಸೆಕ್ಯೂರಿಟಿ ಕೊಡ್ತಿರೋದು, ಎಲ್ಲೂ ಹೋದ್ರೂ ಗಿಲ್ಲಿ ಗಿಲ್ಲಿ ಅಂತಾರೆ ಅಂತಂದರೆ ಆ ಕ್ರೆಡಿಟು ನಮಗೆಲ್ಲ ಸಿಗುತ್ತೆ ಮೇಡಮ್. ಭಾಳ ಖುಷಿಯಾಗುತ್ತೆ. ಯಾಕಂದರೆ ಈಗ ಜೀವನದಲ್ಲಿ ಸೋಲು ಶಾಶ್ವತವಲ್ಲ, ಗೆಲುವು ಶಾಶ್ವತವಲ್ಲ. ಈಗ ಸೋತರೂ ಕೂಡ ಆ ದಿನ ಉರುಳೋಗುತ್ತೆ, ಗೆದ್ದರೂ ಕೂಡ ಆ ದಿನ ಜಾರೋಗ್ಬಿಡ್ತದೆ. ಬಟ್ ನಾವು ಜೀವಿಸಬೇಕಾಗಿರುತ್ತೆ. ಎಲ್ಲದಕ್ಕಿಂತ ದೊಡ್ಡದಂತಂದರೆ ಗಿಲ್ಲಿ ಇವತ್ತಿನ ದಿನ ಕರ್ನಾಟಕ ಜನತೆ ಕೋಟ್ಯಂತರ ಜನಗಳ ಪ್ರೀತಿ ಗೆದ್ದಿದ್ರಲ್ಲ, ಅದು ದೊಡ್ಡದಂತ ಹೇಳ್ತೀನಿ ಮೇಡಮ್. ಭಾಳ ಖುಷಿಯಾಗುತ್ತೆ. ಗಿಲ್ಲಿ ಗೆದ್ದಿರೋದು ನಾನೇ ಗೆದ್ದಷ್ಟು ಖುಷಿಯಾಗುತ್ತೆ ಮೇಡಮ್. ಭಾಳ ಖುಷಿಯಾಗುತ್ತೆ. ಅವನು ಮುಂಚೆ ಒಳಗಡೆಗಿದ್ದಲ್ಲ, ಯಾವುದೇ ಒಂದು ಮಾತುಗಳನ್ನ ಹೇಳಿದ ತಕ್ಷಣ ಇಮ್ಮಿಡಿಯೇಟಾಗಿ ಅವರು ಹೇಳ್ತಾಯಿದ್ರು. ಅಂದರೆ ಇನ್ನೊಬ್ರಿಗೆ ನೋಯಿಸ್ದಂಗೆ ಒಂದು ಕಾಮಿಡಿ ಮುಖಾಂತರವಾಗಿ ಅವ್ರನ್ನ ರಂಜಿಸ್ತಾ ಇದ್ದ. ಆ ಕಲೆ ಪ್ರತಿಭೆ ಎಲ್ರಿಗೂ ಬರೋದಕ್ಕೆ ಸಾಧ್ಯ ಇಲ್ಲ. ಅದು ಗಿಲ್ಲಿಗೆ ಒಬ್ಬರೇ ಅಂತ ಹೇಳ್ತೀನಿ ಮೇಡಮ್. ಸರ್ ಯಾವುದು ಸಿನಿಮಾ ಆಫರ್ ಬಂದಿಲ್ವಾ ನಿಮಗೆ ಅಂತ? ಇಲ್ಲ ಮೇಡಮ್, ನಾನು ನೋಡಿದ್ರೆ ಇಷ್ಟೊಂದು ಹೈಟ್ ಕಡಿಮೆ ಇದ್ದೀನಿ, ಕುಳ್ಳಗಿದ್ದೀನಿ. ನನಗೆಲ್ಲ ಯಾರು ಅಭಿನಯ ಮಾಡಿಕೊಡ್ತಾರೆ ಮೇಡಮ್ ಸಿನಿಮಾದಲ್ಲೆಲ್ಲ. ನಾನು ನೋಡಿದ್ರೆ ಅಷ್ಟೊಂದು ಸ್ಮಾರ್ಟಾಗಿಲ್ಲ, ನೋಡಿದ್ರೆ ಒಳ್ಳೆ ಖರಾಬಾಗಿದ್ದೀನಿ. ಸಿನಿಮಾದಲ್ಲೆಲ್ಲ ನಮಗೆಲ್ಲ ಯಾರು ಕೊಡ್ತಾರೆ ಮೇಡಮ್ ಅವಕಾಶನ? ಬಿಗ್ ಬಾಸಲ್ಲಿ ಅವಕಾಶ ಕೊಟ್ಟಿದ್ದೆ ದೊಡ್ಡದು, ಇನ್ನು ಸಿನಿಮಾದಲ್ಲಿ ಎಲ್ಲಿ ಕೊಡ್ತಾರೆ ನನಗೆಲ್ಲ ಅವಕಾಶನ? ಸರ್ ಇನ್ನು ಗಿಲ್ಲಿ ಅವ್ರ ವಿಚಾರಕ್ಕೆ ಬರೋದಾದ್ರೆ ಅವರು ವಿನ್ನರ್ ಆಗಿದ್ದಾರೆ. ಫುಲ್ ಟ್ರೆಂಡಿಂಗಲ್ಲಿ ಅವರು ಕೂಡ ಇರುವಂಥದ್ದು. ಎಲ್ಲಿ ನೋಡಿದ್ರು ಗಿಲ್ಲಿದೆ ಕ್ರೇಜು. ಸೊ ಜೊತೆಗೆ ಪೊಲೀಸ್ ಎಷ್ಟು ಟೈಟ್ ಸೆಕ್ಯೂರಿಟಿ ಕೊಡ್ತಿದ್ದಾರೆ ಅಂತಂದ್ರೆ ಲೈಕ್ ಎಲ್ಲೂ ಅಕ್ಕಪಕ್ಕನೂ ಬಿಡದೆ ಅವ್ರನ್ನ ಕರ್ಕೊಂಡು ಹೋಗ್ತಿದ್ದಾರೆ ಪೊಲೀಸು. ಯಾವುದೇ ರೀತಿ ತೊಂದರೆ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ. ಸೊ ಆ ಮಟ್ಟಿಗಿನ ಕ್ರೇಜ್ ಗಿಲ್ಲಿ ಅವ್ರಿಗೆ. ಸೊ ಅದನ್ನ ನೋಡಿದಾಗ ಏನು ಅನ್ನಿಸ್ತು ನಿಮಗೆ? ಮೇಡಮ್ ಆ ಕ್ರೇಜ್ ನೋಡಿದಾಗ ಭಾಳ ಖುಷಿಯಾಗುತ್ತೆ. ಯಾಕಂದರೆ ಗಿಲ್ಲಿ ಮನೆ ಒಳಗಡೆಗೆ ಏನು ಇದ್ರಲ್ಲ, ಅಲ್ಲಿ ಯಾವುದು ಸ್ಕ್ರಿಪ್ಟೆಡ್ ಎಲ್ಲ ಏನೆಲ್ಲ ತುಂಬ ಒರಿಜಿನಲ್ಲು, ಎಲ್ಲರೂ ಎಂಟರ್ಟೈನ್ಮೆಂಟ್ ಮಾಡ್ತಾಯಿದ್ದ. ಸಾಕಷ್ಟು ಒಂಥರ ಆಟ್ಲಿ ತುಂಬ ಒಳ್ಳೆ ಮನುಷ್ಯ ಗಿಲ್ಲಿ. ಇವತ್ತಿನ ದಿನ ಅವರು ವಿನ್ ಆಗಿರೋದಕ್ಕೆ ನಾನೇ ಗೆದ್ದಷ್ಟು ಖುಷಿ ಆಗ್ತಾಯಿದೆ. ಯಾಕಂದರೆ ಬಿಗ್ ಬಾಸ್ ವಿನ್ನರ್ ಗಿಲ್ಲಿಗೆ ಆ ಜನಗಳ ಪ್ರೀತಿ ತೋರಿಸೋಂಥ ಪ್ರೀತಿ ಎಷ್ಟಿದೆ ಅಂತಂದರೆ, ಆ ಟೈಟು ಸೆಕ್ಯೂರಿಟಿ ಕೊಡ್ತಿರೋದು, ಎಲ್ಲೂ ಹೋದ್ರೂ ಗಿಲ್ಲಿ ಗಿಲ್ಲಿ ಅಂತಾರೆ ಅಂತಂದರೆ ಆ ಕ್ರೆಡಿಟು ನಮಗೆಲ್ಲ ಸಿಗುತ್ತೆ ಮೇಡಮ್. ಭಾಳ ಖುಷಿಯಾಗುತ್ತೆ. ಯಾಕಂದರೆ ಈಗ ಜೀವನದಲ್ಲಿ ಸೋಲು ಶಾಶ್ವತವಲ್ಲ, ಗೆಲುವು ಶಾಶ್ವತವಲ್ಲ. ಈಗ ಸೋತರೂ ಕೂಡ ಆ ದಿನ ಉರುಳೋಗುತ್ತೆ, ಗೆದ್ದರೂ ಕೂಡ ಆ ದಿನ ಜಾರೋಗ್ಬಿಡ್ತದೆ. ಬಟ್ ನಾವು ಜೀವಿಸಬೇಕಾಗಿರುತ್ತೆ. ಎಲ್ಲದಕ್ಕಿಂತ ದೊಡ್ಡದಂತಂದರೆ ಗಿಲ್ಲಿ ಇವತ್ತಿನ ದಿನ ಕರ್ನಾಟಕ ಜನತೆ ಕೋಟ್ಯಂತರ ಜನಗಳ ಪ್ರೀತಿ ಗೆದ್ದಿದ್ರಲ್ಲ, ಅದು ದೊಡ್ಡದಂತ ಹೇಳ್ತೀನಿ ಮೇಡಮ್. ಭಾಳ ಖುಷಿಯಾಗುತ್ತೆ. ಗಿಲ್ಲಿ ಗೆದ್ದಿರೋದು ನಾನೇ ಗೆದ್ದಷ್ಟು ಖುಷಿಯಾಗುತ್ತೆ ಮೇಡಮ್. ಭಾಳ ಖುಷಿಯಾಗುತ್ತೆ. ಅವನು ಮುಂಚೆ ಒಳಗಡೆಗಿದ್ದಲ್ಲ, ಯಾವುದೇ ಒಂದು ಮಾತುಗಳನ್ನ ಹೇಳಿದ ತಕ್ಷಣ ಇಮ್ಮಿಡಿಯೇಟಾಗಿ ಅವರು ಹೇಳ್ತಾಯಿದ್ರು. ಅಂದರೆ ಇನ್ನೊಬ್ರಿಗೆ ನೋಯಿಸ್ದಂಗೆ ಒಂದು ಕಾಮಿಡಿ ಮುಖಾಂತರವಾಗಿ ಅವ್ರನ್ನ ರಂಜಿಸ್ತಾ ಇದ್ದ. ಆ ಕಲೆ ಪ್ರತಿಭೆ ಎಲ್ರಿಗೂ ಬರೋದಕ್ಕೆ ಸಾಧ್ಯ ಇಲ್ಲ. ಅದು ಗಿಲ್ಲಿಗೆ ಒಬ್ಬರೇ ಅಂತ ಹೇಳ್ತೀನಿ ಮೇಡಮ್. ಸರ್ ಯಾವುದು ಸಿನಿಮಾ ಆಫರ್ ಬಂದಿಲ್ವಾ ನಿಮಗೆ ಅಂತ? ಇಲ್ಲ ಮೇಡಮ್, ನಾನು ನೋಡಿದ್ರೆ ಇಷ್ಟೊಂದು ಹೈಟ್ ಕಡಿಮೆ ಇದ್ದೀನಿ, ಕುಳ್ಳಗಿದ್ದೀನಿ. ನನಗೆಲ್ಲ ಯಾರು ಅಭಿನಯ ಮಾಡಿಕೊಡ್ತಾರೆ ಮೇಡಮ್ ಸಿನಿಮಾದಲ್ಲೆಲ್ಲ. ನಾನು ನೋಡಿದ್ರೆ ಅಷ್ಟೊಂದು ಸ್ಮಾರ್ಟಾಗಿಲ್ಲ, ನೋಡಿದ್ರೆ ಒಳ್ಳೆ ಖರಾಬಾಗಿದ್ದೀನಿ. ಸಿನಿಮಾದಲ್ಲೆಲ್ಲ ನಮಗೆಲ್ಲ ಯಾರು ಕೊಡ್ತಾರೆ ಮೇಡಮ್ ಅವಕಾಶನ? ಬಿಗ್ ಬಾಸಲ್ಲಿ ಅವಕಾಶ ಕೊಟ್ಟಿದ್ದೆ ದೊಡ್ಡದು, ಇನ್ನು ಸಿನಿಮಾದಲ್ಲಿ ಎಲ್ಲಿ ಕೊಡ್ತಾರೆ ನನಗೆಲ್ಲ ಅವಕಾಶನ?